ಎಣ್ಣೆ ಏಟಲ್ಲಿ ಯಾವ ಹಂತಕ್ಕೆ ಹೋಗ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಅಂತಂದರೆ ಅನೇಕರು ಸಾವನ್ನಪ್ಪಬೇಕಾಗತ್ತೆ. ಇಲ್ಲೊಂದು ಕಥೆ ಇದೆ. ಎಣ್ಣೆ ಏಟಲ್ಲಿ ಲಾರಿ ಚಲಾಯಿಸಿ ಅಪಘಾತವನ್ನು ಮಾಡಿದ್ದಾನೆ. ಬರೋಬ್ಬರಿ 30 ವಿದ್ಯುತ್ ಕಂಬಗಳನ್ನು ಉರುಳಿಸಿಬಿಟ್ಟಿದ್ದಾನೆ ಚಾಲಕ. ಅಯ್ಯಯ್ಯಪ್ಪ, 30 ಕಂಬಗಳು, 6,000ಕ್ಕೂ ಹೆಚ್ಚು ಮನೆಗಳ ವಿದ್ಯುತ್ ಸಂಪರ್ಕವೇ ಕಡಿತಗೊಂಡಿದೆ. ಲಾರಿ ಚಾಲಕನ ಅವಾಂತರಕ್ಕೆ ಈಗ ಬೆಸ್ಕಾಂ ಸಿಬ್ಬಂದಿಗಳೇ ಸುಸ್ತಾಗಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಹೇಸರಘಟ್ಟ ಮುಖ್ಯ ರಸ್ತೆಯಲ್ಲಿ ಆಗಿರೋ ಘಟನೆ ಇದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು. ಸರಿ, 30 ವಿದ್ಯುತ್ ಕಂಬಗಳು ಉರುಳುತ್ತೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅವನು ಗಾಡಿ ಓಡಿಸ್ಕೊಂಡು ಹೋಗಿರ್ಬೇಕು ಅಂತ. ಒಂದು ಕಂಬಕ್ಕೆ ಹೋದ್ರೇ ಮುಂದೆ ಲಾರಿ ಓಡಲ್ಲ. ಅದು ಹೆಂಗೆ 30 ಕಂಬಗಳನ್ನು ಉಳಿಸಿದ? ಏನಪ್ಪ, ನಂಗೆ ಅರ್ಥನೇ ಆಗ್ತಿಲ್ಲ. ಇದು ಹೆಂಗಾಗುತ್ತೆ ಈ ರೀತಿಯಲ್ಲಿ ಕಂಬಗಳು ಉರುಳಕ್ಕೆ ಸಾಧ್ಯ? ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದ್ರೆ ಲಾರಿ ನಿಂತ್ಕೊಳ್ಳುತ್ತೆ, ಅದನ್ನು ಮತ್ತೆ ಓಡಿಸ್ಕೊಂಡು ಹೋಗ್ತಾನೆ. ಓಕೆ, ಎರಡನೇದಾದರೂ ಓಕೆ, ಮೂರನೇದಾದರೂ ಓಕೆ, ಹಂಗೆ 30 ಕಂಬಗಳ. ಅಯ್ಯಯ್ಯಪ್ಪ. ಕುಡಿದ ಮತ್ತಿನಲ್ಲಿ ವಾಹನ ಚಾಲನೆ ಮಾಡಿದಂತಹ ಟಿಪ್ಪರ್ ಚಾಲಕನ ಅವಾಂತರದಿಂದಾಗಿ ಸುಮಾರು 6,000 ಮನೆಗಳಿಗೆ ವಿದ್ಯುತ್ ಇಲ್ಲದಂತಾಗಿದೆ. ರಾತ್ರಿ 1:39 ಸುಮಾರಿಗೆ ಚಿಕ್ಕಬಳ್ಳಾಪುರದಿಂದ ಹೆಸರಘಟ್ಟ ಹೋಗುವಂಥ ರಸ್ತೆ, ಅಂದರೆ ಹೆಸರಘಟ್ಟ ಹೋಗುವಂಥ ಮುಖ್ಯ ರಸ್ತೆ ಇದು. ಈ ಮುಖ್ಯ ರಸ್ತೆಯಲ್ಲಿ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಚಾಲನೆ ಮಾಡ್ಕೊಂಡು ಹೋಗಿದ್ದಾನೆ. ಅಂದರೆ ಹೈಡ್ರಾಲಿಕನ್ನು ಮೇಲೆತ್ತಿದ್ದರಿಂದಾಗಿ ಈ ಅಂದರೆ ಕೇಬಲ್ಗಳೇನಿದ್ದಾವೆ, ವಿದ್ಯುತ್ ಕೇಬಲ್ಗಳು, ಅದರಿಂದಾಗಿ ಅವೆಲ್ಲವೂ ಕೂಡ ಸಿಕ್ಕಿ ಹಾಕ್ಕೊಂಡಿದ್ದಾವೆ. ಅದರಿಂದ ಅದನ್ನು ಗಮನಿಸದೆ ಚಾಲನೆ ಮಾಡ್ಕೊಂಡು ಹೋಗಿದ್ದರ ಪರಿಣಾಮವಾಗಿ ಸುಮಾರು ಒಂದು 30ಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದಾವೆ. ಸುಮಾರು 6,000 ಮನೆಗಳಿಗೆ ಹಾಗೆ ಅಂಗಡಿಗಳಿಗೆ ವಿದ್ಯುತ್ ಇಲ್ಲದಂತಾಗಿರುವಂಥದ್ದು. ಈಗಾಗಲೇ ಏನು ಬೆಸ್ಕಾಂನವರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥದ್ದು, ವಿದ್ಯುತ್ತನ್ನು ಕೊಡುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ತುಂಬಾ ಕೇಬಲ್ಗಳು ಸಂಪೂರ್ಣವಾಗಿ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ತೆರವು ಮಾಡುವಂಥ ಕೆಲಸ, ಜೊತೆಗೆ ಮತ್ತೆ ಹೊಸ ಕಂಬ ಹಾಕಿ ಕೇಬಲನ್ನು ಹಾಕಿ ವಿದ್ಯುತ್ ಸಂಪರ್ಕವನ್ನು ನೀಡಬೇಕಾಗತ್ತೆ. ಸುಮಾರು ಒಂದು ಸಂಜೆವರೆಗೂ ಕೂಡ ಅಂದರೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಏನು ಎಂಸ್ಯಾಂಡ್ ಏನಿದೆ, ಎಂಸ್ಯಾಂಡನ್ನು ಕೂಡ ಸುರ್ಕೊಂಡು ಹೋಗಿದ್ದಾನೆ. ರಸ್ತೆ ತುಂಬ ಸುರ್ಕೊಂಡು ಹೋಗಿರುವಂಥದ್ದು. ಸುಮಾರು ಲೋಡ್ ಗಟ್ಟಲೆ ಎಂಸ್ಯಾಂಡನ್ನು ಕೂಡ ಸುರ್ಕೊಂಡು ಹೋಗಿರುವಂಥದ್ದು. ಅದನ್ನು ಕೂಡ ತೆರವು ಮಾಡುವಂಥ ಕೆಲಸ ಈಗಾಗಲೇ ಮಾಡಲಾಗಿದೆ. ಸುಮಾರು 30 ಕಂಬಗಳು ಏಕಾಏಕಿ ಮುರಿದು ಬಿದ್ದಿದ್ದರಿಂದ ಇಲ್ಲಿನ ಜನ ಆತಂಕಕ್ಕೆ ಒಳಗಾಗಿದ್ದರು. ಏನಾಗ್ತಿದೆ ಅಂತಲೇ ಗೊತ್ತಾಗದಂಥ ಪರಿಸ್ಥಿತಿ. ಯಾಕಂದರೆ ಏಕಾಏಕಿ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿತ್ತು. ನಂತರ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಬೆಸ್ಕಾಂ ಸಿಬ್ಬಂದಿಗಳು ಈಗ ಮಾಡ್ತಾ ಇದ್ದಾರೆ. 30 ಕಂಬಗಳನ್ನು ಹಾಕುವಂಥದ್ದು ಸ್ವಲ್ಪ ತಡ ಆಗುತ್ತೆ. ಹಾಗೆ ಈ ವಿದ್ಯುತ್ತನ್ನು ಸಂಪರ್ಕವನ್ನು ನೀಡುವಂಥದ್ದು ಕೂಡ ತಡ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಒಟ್ಟಾರೆ ಈಗಾಗಲೇ ಏನು ಚಾಲಕ ಇದ್ದ, ಚಾಲಕನನ್ನು ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗಿದೆ. ಅಂದರೆ ಪ್ರಾಥಮಿಕವಾಗಿ ಆತ ಮದ್ಯಪಾನವನ್ನು ಮಾಡಿ ವಾಹನ ಚಾಲನೆ ಮಾಡಿದ್ದಂಥದ್ದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆ ಆತನ ಅವಾಂತರದಿಂದಾಗಿ ಜನ ಅಂತೂ ಸಾಕಷ್ಟು ನರಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 30ಕ್ಕೂ ಹೆಚ್ಚಿನ ಕಂಬಗಳು ಬಿದ್ದಿದ್ದಾವೆ. 6,000 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲದಂತಾಗಿದೆ. ನಿಜಕ್ಕೂ ಜನ ಅಂತೂ ಹಿಡಿಚಾಪವನ್ನು ಹಾಕ್ತಾ ಇದ್ದಾರೆ ಚಾಲಕನ ವಿರುದ್ಧವಾಗಿ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.